ಹಲೋ ವೀಕ್ಷಕರೇ, ವೆಲ್ಕಮ್ ಟು ಟಕಾಟಕ್ ಊಟ ಚಾನಲ್. ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಮಾಡಕತ್ತೀನಿ ರೀ. ಸಮ್ಮರ್ ಸೀಸನ್ದಾಗ ಇದು ಎಲ್ಲರೂ ತಿಂತಾರ. ಇವತ್ತು ನಾನು ಐಸ್ ಕ್ರೀಮ್ ಮಾಡಕತ್ತೀನಿ ನೋಡ್ರಿ. ನಾ ಕ್ವಾಲಿಟಿ ಬ್ರ್ಯಾಂಡ್ದು ಐಸ್ ಕ್ರೀಮ್ ಮಿಕ್ಸ್ ತೊಗೊಂಡು ಬಂದು ಐಸ್ ಕ್ರೀಮ್ ಮಾಡಕತ್ತೀನಿ ರೀ. ಇಲ್ಲಿ ನೀವು ನೋಡ್ಬೋದು, ಬೈ ಒನ್ ಗೆಟ್ ಒನ್ದಾಗ ಸಿಕ್ತೈತಿ. ಇದು ಒಂದು ತೊಗೊಂಡ್ರೆ ಒಂದು ಫ್ರೀ ಐಸ್ ಕ್ರೀಮ್ ಪೌಡರ್ ಮಿಕ್ಸ್ ಐತಿ. ಇದು ನೋಡ್ರಿ, ಸ್ಟ್ರಾಬೆರಿ ಫ್ಲೇವರ್ದಾಗ ಒಂದು ಐತಿ, ಮತ್ತು ಇನ್ನೊಂದು ಬಟರ್ ಸ್ಕಾಚ್ದಾಗ ಐತಿ. ಇದ್ರಾಗ ಸಕ್ಕರೆ ಅದು ಹಾಕೋದೇನು ಬೇಕಾಗಿರಲ್ರಿ. 100 ಗ್ರಾಮ್ ಇದು ಪ್ಯಾಕೆಟ್ ಇರ್ತೈತಿ. ಇದರ ರೇಟ್ ನೋಡ್ರಿ 55 ರುಪೀಸ್ ಐತಿ. ಬೈ ಒನ್ ಗೆಟ್ ಒನ್ದಾಗ ಸಿಗ್ತೈತಿ. ಒಂದು ಪ್ಯಾಕೆಟ್ 27.50 ಪೈಸಾ ಅದು ಬೀಳ್ತೈತಿ. ಇದು ಮಾಡೋದು ಭಾಳ ಈಸಿ ಐತ್ರಿ. ಮನೆಯಲ್ಲಿ ನೀವು ಮಾಡ್ಬೋದು. ಭಾಳಷ್ಟು ಫ್ಲೇವರ್ದು ಬರ್ತಾವ್ರಿ. ಇದು ವೆನಿಲಾ, ಪಿಸ್ತಾ, ಚಾಕ್ಲೇಟ್, ಮ್ಯಾಂಗೋಸ್, ಬಟರ್ ಸ್ಕಾಚ್, ಸ್ಟ್ರಾಬೆರಿ, ಪೈನಾಪಲ್ ಇದು ಎಲ್ಲ ಫ್ಲೇವರ್ದಾಗ ಬರ್ತಾವ. ನನಗಿಲ್ಲಿ ಸ್ಟ್ರಾಬೆರಿ ಮತ್ತು ಬಟರ್ ಸ್ಕಾಚ್ ಫ್ಲೇವರ್ ಸಿಕ್ಕಿತ್ರಿ. ಇದು ಏನೂ ಇಲ್ರಿ, ಅರ್ಧ ಲೀಟ್ರ್ ಹಾಲ್ದಾಗ ಹಾಕಿ ಮಾಡೋದೈತಿ. ಇದು ಹಿಂದಿದ ಇನ್ಸ್ಟ್ರಕ್ಷನ್ ಕೊಟ್ಟಾರಿ ಐಸ್ ಕ್ರೀಮ್ ಹೆಂಗೆ ಮಾಡೋದನ್ನೋದು. ನೋಡ್ರಿ, ಈಗ ಕಿಚನ್ ಕಡೆ ಹೋಗೋನು. ಇದು ಐಸ್ ಕ್ರೀಮ್ ಹೆಂಗೆ ಮಾಡೋದು ನೋಡ್ಕೊಂಡ್ರಿ. ಈಗ ಇಲ್ಲಿ ನೋಡ್ರಿ, ನಾ ನಂದಿನಿ ಬ್ರ್ಯಾಂಡ್ದು ಹಾಲು ತಗೊಂಡಿನಿ. ಇದು ಫುಲ್ ಕ್ರೀಮ್ ಮಿಲ್ಕ್ ಐತಿ. 24 ರೂಪಾಯಿದು ಒಂದು ಪ್ಯಾಕೆಟ್ ಐತಿ. ಇದು ಈಗ ಇದೊಂದು ಭಗೋನಿದಾಗ ಹಾಕೋನು. ಹಾಲಿನ ಪ್ಯಾಕೆಟಿಗೆ ಕಟ್ ಮಾಡ್ಕೊಂಡಿನಿ. ಇದು ಭಗೋನಿದಾಗ ಹಾಕ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಪ್ಯಾಕೆಟಿಗೆ ಓಪನ್ ಮಾಡೀನಿ. ನಾ ಒಳಗೆ ಪೌಡ್ರ್ ಐತಿ. ಈಗ ಇದು ಭಗೋನಿದಾಗ ಹಾಕ್ತೀನಿ. ನೀವು ನೋಡ್ಬೋದು, ಪಿಂಕ್ ಕಲರ್ ಐತಿ. ಸ್ಟ್ರಾಬೆರಿ ಫ್ಲೇವರ್ ಐತಿ, ಅದಕ್ಕೆ ಪಿಂಕ್ ಕಲರ್ದು ಐತಿ. ಇದು ಎಲ್ಲ ಪ್ಯಾಕೆಟ್ ಇದ್ರಾಗ ಹಾಕ್ತೀನಿ ನೋಡ್ರಿ. ಒಮ್ಮೆ ಮಿಕ್ಸ್ ಮಾಡ್ತೀನಿ ರೀ. ಇದಕ್ಕೆ ಇದ್ರಾಗ ಸಕ್ಕರೆ ಇರ್ತೈತಿ. ನೀವು ಸಕ್ಕರೆ ಹಾಕೋದೇನು ಬೇಕಾಗಿಲ್ಲ. ನಮ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು, ಅದರ ಸಲುವಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತೀನಿ ನೋಡ್ರಿ. ಬೇಕಾದ್ರೆ ಹಾಕೋರಿ, ಇಲ್ಲಂದು ಬಿಡ್ರಿ. ಸ್ವಲ್ಪ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಹಾಕೋಬಹುದು. ಈಗ ಇದು ಗ್ಯಾಸಿನ ಮ್ಯಾಗ ಇಡ್ತೀನಿ. ಇಲ್ಲಿ ನೋಡ್ರಿ, ಗ್ಯಾಸಿನ ಮ್ಯಾಗ ಇಟ್ಟೀನಿ. ಈಗ ಸ್ಪೂನ್ ಮಿಕ್ಸ್ ಮಾಡ್ಕೊತಾ ಇದಕ್ಕೆ ಬಾಯ್ಲ್ ಮಾಡ್ಕೊರಿ. ಕುದಿಸ್ಬೇಕು. ಬಾಯ್ಲ್ ಆಗತ್ತನ ಇಷ್ಟೇ ಇಡೋದಿರಿ. ಇದಕ್ಕೆ ನೀವು ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಮ್ಯಾಗಿಡ್ರಿ, ಹೈ ಮ್ಯಾಗಿಡ್ರಿ, ನೀವು ಇಷ್ಟ ಮ್ಯಾಗ ಐತಿ. ಅಷ್ಟೇ ತೆಳಗ ಹಚ್ಚಲಾರ್ದಂಗೆ ಮಿಕ್ಸ್ ಮಾಡ್ಕೋತಾ ಇದಕ್ಕೆ ಬಾಯ್ಲ್ ಆಗಕ್ಕೆ ಬಿಡ್ರಿ. ನಾ ಹಾಲಿಗೆ ಅದು ಕುದಿಸಿಲ್ರಿ. ಇದು ರಾ ಮಿಲ್ಕ್ ಐತಿ. ಪ್ಯಾಕೆಟ್ನಾಗಿನ ಕಟ್ ಮಾಡಿ ಡೈರೆಕ್ಟ್ ಹಾಕಿನಿ. ಇದ್ರಾಗ ಬಾಯ್ಲ್ ಬರತ್ತನ ಹಿಂಗೆ ಮಿಕ್ಸ್ ಮಾಡ್ಕೋತಾ ಕುದಿಸ್ತೀನಿ ರೀ. ಇದಕ್ಕೆ ನಾನು ಗ್ಯಾಸಿನ ಫ್ಲೇಮ್ ಫುಲ್ ಹೈ ಮ್ಯಾಗ ಇಟ್ಟಿನಿ ರೀ. ಇಟ್ಟು ಕಂಟಿನ್ಯೂಸ್ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಇದಕ್ಕೆ ಬಾಯ್ಲ್ ಮಾಡ್ಕೋತೀನಿ. ನಿಮ್ಗೆ ಹೆಂಗೆ ಮ್ಯಾನೇಜ್ ಆಗ್ತೈತಿ ಹಂಗೆ ಇಡ್ರಿ. ನೋಡಿರಿ, ಹೆಂಗೆ ಕುದಿಯಾಕತ್ತೈತಿ, ಹಂಗಂಗೆ ಗಟ್ಟಿ ಆಗಾಕತ್ತೈತಿ. ನೀವು ನೋಡ್ಬೋದು, ಸ್ಪೂನಿಗೆ ಹೆಂಗೆ ಹತ್ತಾಕತ್ತೈತಿ. ತೆಳಗೆ ಹತ್ತಲಾರ್ದಂಗೆ ಮಿಕ್ಸ್ ಮಾಡಿರಿ. ಇಲ್ಲಿ ನೋಡಿರಿ, ಬಾಯ್ಲ್ ಬರಾಕತ್ತೈತಿ. ನೀವು ನೋಡ್ಬೋದು. ಈಗ ಇದಕ್ಕೇನು ಕುದಿಸೋದಿಲ್ಲ ರೀ. ಬಾಯ್ಲ್ ಬರೋನಾಗ ಗ್ಯಾಸಿಗೆ ಬಂದ್ ಮಾಡೋದು. ಬಂದ್ ಮಾಡಿ ಇದಕ್ಕೆ ಪೂರ್ತಿ ಥಂಡ್ ಮಾಡೋದ್ರಿ. ಫುಲ್ ಕೂಲ್ ಮಾಡಿ ಫ್ರೀಝರ್ನಲ್ಲಿ ಇಡೋದ್ರಿ. ಇದಕ್ಕೆ ಸೆಟ್ ಆಗಕ್ಕೆ ಪ್ಯಾಕೆಟ್ ಮ್ಯಾಗ ಕೊಟ್ಟಾರಿ ಹೆಂಗೆ ಮಾಡೋದು. 2 ತಾಸು ತನಕ ಫ್ರೀಝರ್ನಲ್ಲಿ ಇಡು ಅಂತ ಹೇಳ್ಯಾರಿ ಅವರು. 2-3 ತಾಸು ತನಕ ಇಡ್ರಿ. ಎಲ್ಲರದ್ದು ಫ್ರೀಝಿಂಗ್ ಟೆಂಪ್ರೇಚರ್ ಬೇರೆ ಬೇರೆ ಇರ್ತೈತಿ ಫ್ರೀಝರ್ದು. ನೋಡಿ ಸೆಟ್ ಮಾಡ್ಕೊರಿ. ನಾನು ನಿಮ್ಗೆ ತೋರಿಸ್ತೀನತ್ತ ಸೆಟ್ ಆಗೋಣ ಹೆಂಗೆ ಕಾಣಿಸ್ತೈತಿ. ಈಗ ಇದಕ್ಕೆ ಫುಲ್ ಥಂಡ್ ಮಾಡ್ತೀನಿ ರೀ. ಹಿಂಗೆ ಸ್ಪೂನ್ ಮಿಕ್ಸ್ ಮಾಡ್ತಾ ಥಂಡಿಗೆ ಮಾಡಿರಿ. ಇಲ್ಲಾಂದ್ರೆ ಸೈಡಿಗೆ ಇಡ್ರಿ. ಥಂಡಾಗನ ಒಮ್ಮೆ ಮಿಕ್ಸ್ ಮಾಡಿ ಇದೇ ಭಗೋನಿನೇ ಸೀದಾ ಫ್ರೀಝರ್ನಲ್ಲಿ ಇಡ್ತೀನಿ ರೀ. ಡಬ್ಬೆ ಆಗೋದು ಏನೂ ತೆಗಿಯಂಗಿಲ್ಲ. ನೀವು ನೋಡ್ಬೋದು, ಅರ್ಧ ಭಗೋನಿಕ್ಕಿಂತ ಕಮ್ಮಿ ಐತಿ ಇದು. ಇಲ್ಲಿ ನೋಡ್ರಿ, ಇಷ್ಟು ಸೆಟ್ ಮಾಡ್ಕೊಂಡಿನಿ. ಇಲ್ಲಿ ನಾನು ಎಲೆಕ್ಟ್ರಿಕ್ ಬೀಟರ್ ತೊಗೊಂಡಿನಿ ನೋಡ್ರಿ. ಅವ್ರ ಪ್ಯಾಕ್ದು ಐತಿ. ಇದರಿಂದ ಬೀಟ್ ಮಾಡ್ಕೋತೀನಿ. ನಮ್ಮ ಬಳಿ ಎಲೆಕ್ಟ್ರಿಕ್ ಬೀಟರ್ ಇಲ್ಲ. ಮತ್ತು ನಾವು ಹೆಂಗೆ ಮಾಡೋದು ನಿಮ್ಮ ತಲೆಯಲ್ಲಿ ಇದು ಪ್ರಶ್ನೆ ಬರಾಕತ್ತಿರ್ಬೇಕು. ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂದ್ರೂ ಇದು ಐಸ್ ಕ್ರೀಮ್ ನೀವು ಮಾಡಬಹುದು. ಈಗ ನಾ ಎಷ್ಟು ಸೆಟ್ ಮಾಡೀನಿ ನೋಡ್ರಿ. ಸೆಟ್ ಮಾಡಿದಾಗನಾಗ ಎಲೆಕ್ಟ್ರಿಕ್ ಬೀಟರ್ಲಿಂದ ಬೀಟ್ ಮಾಡಾಕತ್ತೀನಿ. ನೀವು ಇದೇ ಟೈಮಿಗೆ ಇದು ಮಿಕ್ಸಿ ಜಾರ್ನಲ್ಲಿ ಹಾಕ್ರಿ. ಸಣ್ಣ ಜಾರ್ನಲ್ಲಿ ಹಾಕ್ರಿ, ದೊಡ್ಡ ಜಾರ್ದಾಗ ಹಾಕ್ರಿ. ಆದಷ್ಟು ದೊಡ್ಡ ಜಾರ್ನಾಗ ಹಾಕ್ರಿ, ಚಲೋ ಆಗಿ ವಿಸ್ಕ್ ಆತೈತಿ. ಅದ್ರಾಗ ಇದು ಐಸ್ ಕ್ರೀಮ್ ಹಾಕಿ ಹಿಂಗೆ ಚರ್ನ್ ಮಾಡ್ರಿ. ಚರ್ನ್ ಅಂದ್ರೆ ಗ್ರೈಂಡ್ ಮಾಡ್ರಿ. ಜಾಸ್ತಿ ಏನಿಲ್ಲ, ಅದ್ರಾಗಿನ್ ಜಾಸ್ತಿ ಕ್ವಾಂಟಿಟಿ ಆಗೋದಿಲ್ರಿ. ಐಸ್ ಕ್ರೀಮ್ ಒಳಗಿಂದು ಕ್ರಿಸ್ಟಲ್ಸ್ ಇರ್ತಾವ ನೋಡ್ರಿ, ಐಸ್ ಕ್ರಿಸ್ಟಲ್ಸ್, ಅದು ಎಲ್ಲ ಬ್ರೇಕ್ ಆತಾವ. ಒಂದು 2-3 ನಿಮಿಷ ತನ ಗ್ರೈಂಡ್ ಮಾಡ್ಕೊರಿ ಮಿಕ್ಸರ್ನಲ್ಲಿ. ಆಮೇಲೆ ಒಂದು ಬೌಲ್ದಾಗ ಹಾಕ್ರಿ, ಫ್ರೀಜರ್ನಲ್ಲಿ ಹಾಕಿ ಸೆಟ್ ಮಾಡ್ರಿ. ಇದು ಎಲೆಕ್ಟ್ರಿಕ್ ಬೀಟರ್ಲಿಂದ ಮಾಡೋದ್ ಏನು ಉಪಯೋಗ ಅಂದ್ರ, ಇದು ನಾವು ಎಷ್ಟು ಐಸ್ ಕ್ರೀಮ್ ಇರ್ತದ ನೋಡ್ರಿ, ಅದ್ರ 3 ಪಟ್ಟೆ 4 ಪಟ್ಟು ಜಾಸ್ತಿ ಆಗ್ಬಿಡ್ತೈತ್ರಿ. ಈಗ ಇದು ಅರ್ಧ ಲೀಟರ್ ನಾವು ಹಾಲು ತಗೊಂಡಿ ನೋಡ್ರಿ, ಅರ್ಧ ಭಗೋಣಿಗಿಂತ ಕಮ್ಮಿ ಐತ್ರಿ ಇದು ಐಸ್ ಕ್ರೀಮ್. ಇದು ಪೂರ್ತಿ ಭಗೋಣಿ ತುಂಬತೈತ್ರಿ. ಇದು 1 ಲೀಟರ್ಗಿಂತ ಜಾಸ್ತಿ ಆಗ್ಬಿಡ್ತೈತ್ರಿ ಐಸ್ ಕ್ರೀಮ್ ನೀವು ಎಲೆಕ್ಟ್ರಿಕ್ ಬೀಟರ್ಲಿಂದ ಬೀಟ್ ಮಾಡಿದ್ರೆ. ಈಗ ನಿಮ್ಮ ತಲೆಯಾಗ ಮತ್ತೊಂದು ಪ್ರಶ್ನೆ ಬರ್ತಿರ್ಬೇಕು, ಎಲೆಕ್ಟ್ರಿಕ್ ಬೀಟರ್ದಲ್ಲಿ ಮತ್ತು ಮಿಕ್ಸಿ ಗ್ರೈಂಡ್ನಲ್ಲಿ ಮಾಡಿದ್ರೆ ಎರಡರದ್ದು ಬೇರೆ ಬೇರೆ ಟೇಸ್ಟ್ ಬರ್ತೈತೇನು, ಈ ಥರ ಪ್ರಶ್ನೆ ಬರ್ತಿರ್ಬೇಕು. ಟೇಸ್ಟ್ನಾಗ ಏನು ಚೇಂಜ್ ಆಗೋದಿಲ್ರಿ. ಟೇಸ್ಟ್ ಎರಡದಾಗೂ ಚಲೋನೇ ಇರ್ತೈತಿ. ಅಷ್ಟೇ ಸ್ಟ್ರಕ್ಚರ್ದಾಗ ಚೇಂಜ್ ಆಗ್ತೈತ್ರಿ. ಅಂದ್ರೆ
ಭಾಳ ಸ್ಮೂತ್ ಆಗ್ತೈತ್ರಿ ಇದು ಎಲೆಕ್ಟ್ರಿಕ್ ಬಿಟರ್ಲಿಂದ ಮಾಡಿದ್ರೆ ಸ್ಮೂತ್ ಅಂಡ್ ಲೈಟ್ ಆಗ್ಬಿಡ್ತೈತ್ರಿ ಐಸ್ ಕ್ರೀಮ್. ನೀವು ಮಿಕ್ಸರ್ ಗ್ರೈಂಡರ್ ನಲ್ಲಿ ಮಾಡಿದ್ರೆ ಅಷ್ಟು ಸ್ಮೂತ್ ಆಗುದಿಲ್ಲ, ಆದ್ರೆ ಟೇಸ್ಟ್ನಾಗ ಸೇಮ್ ಆಗ್ತೈತಿ. ಮತ್ತು ಕ್ವಾಂಟಿಟಿದಾಗ ಎಲೆಕ್ಟ್ರಿಕ್ ಬಿಟರ್ಲಿ ಜಾಸ್ತಿ ಆಗ್ತೈತಿ, ಮಿಕ್ಸರ್ ಗ್ರೈಂಡರ್ ನಲ್ಲಿ ಕಮ್ಮಿ ಆಗ್ತೈತಿ. ನೋಡ್ರಿ ಅರ್ಧ ಬಗುನಿ ಐತು. ಇದು ಬ್ಲೇಡ್ ಮೊದಲ್ ಮ್ಯಾಗಿತ್ತು, ಈಗ ಒಳಗೆ ಮುಣಗಾಕತ್ತಾವ ನೋಡ್ರಿ. ಇನ್ನ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ ಇದಕ್ಕೆ. ನೀವು ನನ್ನ ಚಾನಲ್ ಮ್ಯಾಗ ಹೊಸದಾಗಿದ್ರ ನನ್ನ ಚಾನಲ್ಗೆ ಇನ್ನೂ ತನಕ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿ ಇದ್ದಿದ್ದು ಬೆಲ್ ಐಕಾನ್ ಒತ್ತಿ. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಇದು ನಿಮ್ಮ ಫ್ರೆಂಡ್ ಸರ್ಕಲ್ದಲ್ಲಿ ಶೇರ್ ಮಾಡ್ರಿ. ಅವ್ರಿಗೂ ಮನೆಯಲ್ಲಿನೇ ಸುಲಭವಾಗಿ ಐಸ್ ಕ್ರೀಮ್ ಹೆಂಗ್ ಮಾಡೋದು ಒಂದು ಐಡಿಯಾ ಸಿಗ್ತೈತಿ. ಭಾಳ ಚೀಪೆಸ್ಟ್ ಪ್ರೈಸ್ನಲ್ಲಿ ಆಗ್ತೈತ್ರಿ ಇದು. ಕಮ್ಮಿ ಬೆಲೆಯಲ್ಲಿ ಇದು ಐಸ್ ಕ್ರೀಮ್ ಆಗ್ತೈತಿ. ನೀವು ಮನೆಯಲ್ಲಿ ಮಾಡ್ಬೋದು, ಭಾಳ ಚಲೋ ಐಸ್ ಕ್ರೀಮ್ ತಿನ್ಬಹುದು. ಫುಲ್ ಹೈಜೀನ್ಲಿಂದ ಮೇಂಟೈನ್ ಮಾಡಿದ ಐಸ್ ಕ್ರೀಮ್ ಐತ್ರಿ. ಇದು ಭಾಳ ಫ್ಲೇವರ್ ನಮ್ಗೆ ಸಿಗ್ತಾವ. ನಾನು ನಿಮ್ ಸ್ಟಾರ್ಟಿಂಗಿಗೆ ಹೇಳಿನಿ ನೋಡ್ರಿ ಎಷ್ಟು ಫ್ಲೇವರ್ದಾಗ ಸಿಗ್ತೈತೆ ಅನ್ನೋದು. ಅಷ್ಟೇ ಏನ್ ಮಾಡ್ರಿ, ನೀವು ಹಾಲು ತಗೊಳೋದಿದ್ದನು ಪ್ಯಾಕೆಟ್ ಹಾಲೇ ತಗೋರಿ. ಫುಲ್ ಕ್ರೀಮ್ ಹಾಲೇ ಇರಬೇಕು, ಪ್ಯಾಕೆಟ್ ಹಾಲೇ ಇರಬೇಕು. ಲೋಕಲ್ ಸಿಗ್ತೈತಿ ನೋಡ್ರಿ, ಅದು ಹಾಲಿಂದ ಅದು ಮಾಡೋಕೆ ಹೋಗ್ಬೇಡ್ರಿ. ಪ್ಯಾಕೆಟ್ ಹಾಲಿಂದ ಮಾತ್ರ ಭಾಳ ಕ್ರೀಮಿ ಐಸ್ ಕ್ರೀಮ್ ಆಗ್ತೈತಿ. ನೋಡ್ರಿ ಮತ್ತೆ ಎಷ್ಟು ಹೆಚ್ಚೈತು, ಬಗೋಣಿ ಫುಲ್ ಆಗಾಗ ಬಂದಿತ್ತು ನೋಡ್ರಿ. ಇಲ್ಲಿ ನಾ ಸ್ವಲ್ಪ ಬೀಟ್ ಮಾಡ್ಕೊತೀನಿ ಇದಕ್ಕೆ. ನೋಡ್ರಿ ಪ್ಯಾಕೆಟ್ ಮ್ಯಾಗ ಅವ್ರು ಕೊಟ್ಟಾರ ಕ್ರೀಮ್. ನಾವು ಈಗ ನಾ ಬೀಟ್ ಮಾಡಾಕತ್ತೀನಿ ನೋಡ್ರಿ. ಈ ಟೈಮಿಗೆ ನೀವು ಕ್ರೀಮ್ ಹಾಕಿ ಬೀಟ್ ಮಾಡಂದು ಕೊಟ್ಟಾರ್ರಿ ಅವರು. ಕ್ರೀಮ್ ಹಾಕ್ಲಿಲ್ಲ ಅಂದ್ರೂ ಭಾಳ ಚಲೋ ಆಗ್ತೈತ್ರಿ ಇದು. ಆದ್ರೆ ಮಿಕ್ಸಿ ಗ್ರೈಂಡರ್ನಲ್ಲಿ ನೀವು ಐಸ್ ಕ್ರೀಮ್ ಮಾಡಾಕತ್ತಿದ್ರ ಕ್ರೀಮ್ ಹಾಕ್ರಿ, ಇನ್ನ ಸ್ವಲ್ಪ ಕ್ರೀಮಿ ಆಗ್ತೈತಿ. 250 ml ಅಷ್ಟು ಫ್ರೆಶ್ ಕ್ರೀಮ್ ಅಂತ ಹಾಕಂದು ಹೇಳ್ಯಾರ್ರಿ ಅವರು. ಫ್ರೆಶ್ ಕ್ರೀಮ್ ಅಂದ ಅಮೂಲ್ದದು ಸಿಗ್ತೈತಿ ನೋಡ್ರಿ, ಟೆಟ್ರಾ ಪ್ಯಾಕ್, ಅದು ಹಾಕ್ಬೋದು. ಇಲ್ಲ ನೀವು ಎಮ್ಮಿದದು ಹಾಲು ತಗೋತಿದ್ರೆ ಅದ್ರ ಕೆನಿ ತಗೊಂಡು ಹಾಕ್ಬೋದು. ಹಾಕಿದ್ರೆ ಸ್ವಲ್ಪ ಕ್ರೀಮಿ ಆಗ್ತೈತಿ ಅಂತ ಹೇಳ್ಯಾರ. ಎಲೆಕ್ಟ್ರಿಕ್ ಬಿಟ್ರಲ್ಲಿ ಮಾಡಿದ್ರೆ ಕ್ರೀಮಿನೇ ಆಗ್ತೈತ್ರಿ ಅದು, ಕೆನಿ ಅದು ಹಾಕೋದ್ ಜರತಿಲ್ಲ. ಇದು ನೋಡ್ರಿ ಪೂರ್ತಿ ಬಗೋಣಿ ತುಂಬಾ ಆಗೈತಿ. ಈಗ ರೆಡಿ ಐತ್ರಿ. ಇದಕ್ಕೆ ಫ್ರೀಜರ್ನಲ್ಲಿ ಇಡ್ತೀನಿ ಸೆಟ್ ಆಗಕ್ಕ. ಫುಲ್ ಬಗೋಣಿ ತುಂಬೈತಿ. ಇದು ಫ್ರೀಜರ್ನಲ್ಲಿ ಇಡ್ತೀನಿ ಸೆಟ್ ಆಗಕ್ಕ. ಇಲ್ಲಿ ನೋಡ್ರಿ ಐಸ್ ಕ್ರೀಮ್ ಎಲ್ಲ ಸೆಟ್ ಆಗಿತ್ತಿ. 8 ತಾಸು ನಾನು ಇದಕ್ಕೆ ಫ್ರೀಜರ್ನಲ್ಲಿ ಇಟ್ಟಿದ್ದೆ. ಫುಲ್ ಗಟ್ಟಿಯಾಗಿತ್ತಿ. ಈಗ ಇದು ಎಷ್ಟು ಕ್ರೀಮಿ ಆಗಿದೆ ನೋಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ಐಸ್ ಕ್ರೀಮ್ ಸ್ಕೂಪ್ಲಿಂದ ಇದು ಐಸ್ ಕ್ರೀಮ್ ಹೊರಗೆ ತೆಗಿತೀನಿ. ನೋಡ್ರಿ ಎಷ್ಟು ಕ್ರೀಮಿ ಆಗಿತ್ತಿ ಐಸ್ ಕ್ರೀಮ್. ಇದ್ರ ಮ್ಯಾಗೆ ಹಾಕಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಐಸ್ ಕ್ರೀಮ್ ಹೆಂಗಾಗೈತೆ ಅನ್ನೋದು. ನೋಡ್ರಿ ಎಷ್ಟು ಚಲೋ ಕಾಣಿಸಕತ್ತೈತೆ ಐಸ್ ಕ್ರೀಮ್. ಈಗ ಒಂದು ಪ್ಲೇಟ್ ನಾನು ತೆಗಿತೀನಿ ರೀ ಈ ಥರನೇ. ನೀವು ಬೇಕಾದಿದ್ರ ಮ್ಯಾಗ ಚಾಕೋ ಪೌಡರ್ ಹಾಕ್ಬೋದ್ರಿ. ನನ್ನ ಬಳಿ ಇಲ್ಲಿ ಡಾರ್ಕ್ ಕಂಪೌಂಡ್ ಚಾಕ್ಲೇಟ್ ಐತಿ. ಇಲ್ಲಿ ನನ್ನ ಬಳಿ ಮಿಲ್ಕ್ ಚಾಕ್ಲೇಟ್ ಪೌಡ್ರ್ ಐತಿ ಕಂಪೌಂಡ್ದು, ಅದು ಹಾಕ್ತಿದ್ದೀನಿ. ನಿಮ್ಮ ಇಷ್ಟ ಮ್ಯಾಗ ಐತಿ. ನೀವು ಬೇಕಾದ್ರೆ ಸಿರಪ್ ಹಾಕೋಬೋದು. ಮಿಕ್ಸ್ ಮಾಡಿ ಹಾಕ್ತೀನಿ ರೀ ವೈಟ್ ಮತ್ತು ಮಿಲ್ಕ್ ಚಾಕ್ಲೇಟ್ ಪೌಡ್ರ್. ಟೂಟಿ ಫ್ರೂಟಿ ಹಾಕ್ರಿ, ಚಾಕೋ ಚಿಪ್ಸ್ ಹಾಕ್ರಿ, ಬಣ್ಣ ಬಣ್ಣದ ಟೂಟಿ ಫ್ರೂಟಿ. ಐಸ್ ಕ್ರಿಸ್ಟಲ್ಸ್ ಏನು ಇಲ್ರಿ ಇದ್ರಾಗ. ಭಾಳ ಕ್ರೀಮಿ ಆಗೈತಿ. ನೀವು ಕ್ವಾಲಿಟಿ ಐಸ್ ಕ್ರೀಮ್ ಮಿಕ್ಸ್ ತಗೊಂಡು ಬರ್ರಿ, ಬಂದು ಐಸ್ ಕ್ರೀಮ್ ಮಾಡ್ರಿ, ಮತ್ತು ನನ್ನ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ರಿ. ನಿಮಗೆ ಐಸ್ ಕ್ರೀಮ್ ಹೆಂಗೆ ಹತ್ತನದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿ ಇದ್ದಿದ್ದು ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.